ಸಂಸ್ಥಾನಕೃತರ ಸಹಯೋಗದಲ್ಲಿ ಸಾಮಾಜಿಕ ಪರಿಶೋಧನೆ ಹಾಗೂ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯ ತಂಡದ ಶ್ರೀಯುತ ಮಂಜುನಾಥ್ ಕಲ್ಲಿ ಸರ್ ಹಾಗೂ ತಂಡದ ಸದಸ್ಯರು ಕಳೆದ 4 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಹಾಗೂ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣದ ಅಡಿಯಲ್ಲಿ ಶಾಲೆಯ ಎಲ್ಲ ಶೈಕ್ಷಣಿಕ ಕಾರ್ಯಗಳು ಹಾಗೂ ಮಧ್ಯಾಹ್ನದ ಬಿಸಿಯೂಟದ ಕುರಿತು ಪರಿಶೋಧನೆಯನ್ನ ಮಾಡಿದ್ದಾರೆ. ಹಾಗೂ ಗ್ರಾಮದಲ್ಲಿನ ಪೋಷಕರ ಮನೆಗಳಿಗೆ ತೆರಳಿ ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಎಲ್ಲ ಸಹ ಶಿಕ್ಷಕರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಈ ಕಳೆದ 4 ದಿನಗಳಿಂದ ಈ 4 ಜನರ ತಂಡವು ನಮ್ಮ ಶಾಲೆಯಲ್ಲಿ ಪರಿಶೋಧನೆಯನ್ನ ನಡೆಸುತ್ತಿದ್ದಾರೆ. ಹಾಗಾಗಿ ಈ ಕೊನೆಯ ದಿನದಲ್ಲಿ ನಾವು ಈ ಕಾರ್ಯಕ್ರಮದ ಕುರಿತಾಗಿ ಸರ್ವ ಪೋಷಕರ ಸಭೆಯನ್ನ ಕರೆಯಲಾಗಿದೆ. ತಮಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧಿಕಾರಿಗಳಾದಂತಹ ಶ್ರೀಯುತ ಮಂಜುನಾಥ್ ಕಲ್ಲಿ ಹಾಗೂ ತಂಡದ ಸದಸ್ಯರಿಗೆ ನಮ್ಮ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಸಮಗ್ರ ಊರಿನ ಪೋಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಾಲೆಯ ಎಲ್ಲ STMCಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಪೋಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಊರಿನ ಮುಖಂಡರು, ತಾಯಿಯರು ಹಾಗೂ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಅಡುಗೆ ತಾಯಂದಿರು ಮತ್ತು ಮುದ್ದು ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈಗ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಈ ಕಾರ್ಯಕ್ರಮದ ಈಗ ಈ ಒಂದು ಕಾರ್ಯಕ್ರಮವನ್ನು ನಾಡಗೀತೆಯನ್ನು ಹೇಳುವುದರ ಮೂಲಕ ಪ್ರಾರಂಭಿಸೋಣ. ನಿಮ್ಮ ಮೊಬೈಲ್ ಸ್ಟಾರ್ಟ್ ಮಾಡ್ತಾರೆ ವಿಡಿಯೋ. ನಾಡಗೀತೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು.
ಈಗ ನಮ್ಮ ಶಾಲೆಯ ಕುರಿತಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೀವಿ. ಇವತ್ತಿನ ಸುಂದರ ಮುಂಜಾನೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಂಜುನಾಥ್ ಕಲ್ಲಿ ಸರ್ ಹಾಗೂ ತಂಡದವರನ್ನು ನಮ್ಮ ಶಾಲೆಯ ಪರವಾಗಿ ಹಾಗೂ ಊರಿನ ಎಲ್ಲ ಜನ ಸಮುದಾಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಮಕ್ಕಳ ಪಾಲಕರು, ಪೋಷಕರು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಉತ್ಸಾಹದಿಂದ ಆಗಮಿಸಿದ್ದಾರೆ. ಅವರನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಸಮಗ್ರ ಶಿಕ್ಷಣ ಮತ್ತು ಕರ್ನಾಟಕ ಯೋಜನೆ, ಸಾಮಾಜಿಕ ಪರಿಶೋಧನೆ ಹಾಗೂ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಈ ಒಂದು ಯೋಜನೆಯನ್ನು ಶಾಲೆಗಳಿಗೆ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಲೆಗಳಿಗೆ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಈ ಒಂದು ವಿಸ್ತರಿಸಿದಂಥ ಯೋಜನೆ ನಮ್ಮ ಗೋಲಹಳ್ಳಿ ಗ್ರಾಮಕ್ಕೆ ಯಾವ ರೀತಿಯಾಗಿ ಸದುಪಯೋಗ ಆಗಿದೆ, ಆ ಸೌಲಭ್ಯ ನಮ್ಮ ಗ್ರಾಮಕ್ಕೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದವರು 4 ದಿನಗಳಿಂದ ನಮ್ಮ ಶಾಲೆಯನ್ನು ಪರಿಶೋಧನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಲೆಯಲ್ಲಿ ಮಕ್ಕಳನ್ನು ಕೇಳೋದ್ರೊಂದಿಗೆ ಶಿಕ್ಷಕರನ್ನು ಅವರು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಮನೆಗಳಿಗೆ ಭೇಟಿ ನೀಡಿ ಕೆಲವೊಂದು ಸಮಸ್ಯೆಗಳನ್ನು ಮತ್ತು ಪರಿಹಾರಗಳನ್ನು ಮಕ್ಕಳಿಂದ ಹಾಗೂ ಪಾಲಕರಿಂದನೂ ಕೇಳಿಕೊಂಡಿದ್ದಾರೆ. ಅಂದರೆ ಯಾವ ರೀತಿ ಆಗಿ ಅವರ ಸಮಸ್ಯೆಗಳು ಬರ್ತಾವ, ಮಕ್ಕಳಿಂದ ಯಾವ ರೀತಿ ಬರ್ತಾವ, ಪಾಲಕರಿಂದ ಯಾವ ರೀತಿ ಬರ್ತಾವ, ಸಮುದಾಯದಿಂದ ಯಾವ ರೀತಿಯಾದ ಅಭಿಪ್ರಾಯಗಳು ಬರ್ತಾವೆ ಶಾಲೆಯ ಬಗ್ಗೆ, ಮತ್ತು ಇಲ್ಲಿ ನಡೆಯುವಂಥ ಬಿಸಿ ಊಟದ ಯೋಜನೆ, ಮತ್ತು ಶಾಲೆಯಲ್ಲಿ ಕಲಿಸುವಂಥ ಕಲಿಕಾ ಯೋಜನೆ, ಮತ್ತು ಶಾಲೆಯ ಪ್ರಾರಂಭ ಮತ್ತು ವೇಳಾಪತ್ರಿಕೆ ಯಾವ ರೀತಿ ನಡೀತೈತೆ ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನು ಅವರು 4 ದಿನಗಳಿಂದ ಸಂಗ್ರಹ ಮಾಡಿದ್ದಾರೆ. ಯಾವ ರೀತಿ ಪರೀಕ್ಷೆ ತೆಗೆದುಕೊಳ್ತಾರೆ, ಮಕ್ಕಳ ಬಿಸಿ ಊಟ ಯಾವ ರೀತಿ ಇದೆ, ಮತ್ತು ಯಾವ ರೀತಿ ಬಿಸಿ ಊಟದಲ್ಲಿ ಕಾಯಿಪಲ್ಯ ಹಾಗೂ ತತ್ತಿ, ಚಕ್ಕೆ, ಬಾಳೆಹಣ್ಣು ಯಾವ ರೀತಿ ವಿತರಣೆ ಆಗ್ತಿದೆ, ಅದರ ಅನುಷ್ಠಾನವನ್ನು ಯಾವ ರೀತಿ ಜಾರಿಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮತ್ತು ಅವರು ಕಣ್ಣಾರೆ ಅದನ್ನು ಪ್ರಾತ್ಯಕ್ಷಿಕ